ಸೀಸನ್ 12 ಇಬ್ಬರು ಪ್ರಬಲ ಸ್ಪರ್ಧಿಗಳ ನಡುವಿನ ಕಾದಾಟ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದು ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ. ಈ ಇಬ್ಬರು ಇಲ್ಲದೆ ಹೋಗಿದ್ರೆ ಈ ಬಾರಿಯ ಸೀಸನ್ ನಂಬರ್ 1 ಆಗ್ತಾನೇ ಇರಲಿಲ್ಲ ಅನ್ನೋದು ವೀಕ್ಷಕರ ಅಭಿಪ್ರಾಯ. ಆದ್ರೆ ಈ ಅಭಿಪ್ರಾಯ ಮತ್ತು ಅನಿಸಿಕೆಗಳ ಮಧ್ಯೆ ಒಂದು ಸತ್ಯದ ಸಂಗತಿಯೂ ಇದೆ. ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ಅವರು ಪ್ರತಿಭಾವಂತ ಸ್ಪರ್ಧಿಗಳೇ ಅನ್ನೋದ್ರಲ್ಲಿ ಯಾವುದೇ ಸಂಶಯವೂ ಇಲ್ಲ. ಅವರಿಬ್ಬರ ಜಗಳ ವಾಗ್ವಾದದಿಂದಲೇ ಶೋ ವೀಕ್ಷಕರಿಗೆ ಇಷ್ಟವಾಗಿದೆ. ಯಾರೇ ಆಗ್ಲಿ ಅಭಿಮಾನಿಗಳಿಗೆ ತಮ್ಮ ನೆಚ್ಚಿನ ಸ್ಪರ್ಧಿ ಗೆಲ್ಲಬೇಕು ಅನ್ನೋ ಬಯಕೆ ಸಹಜ. ಹಾಗೆ ಗಿಲ್ಲಿ ನಟ ಗೆಲ್ಲಲಿ ಅಂತ ಅವರ ಅಭಿಮಾನಿಗಳು ಪ್ರಚಾರ ಪೂಜೆ ಮಾಡ್ತಿರೋದು ಎಲ್ರಿಗೂ ಗೊತ್ತು. ಗಿಲ್ಲಿ ನಟನ ಪರವಾಗಿ ಪೂಜೆ ಪುನಸ್ಕಾರ ಮಾಡುವ ಹಾಗೆ ಅಶ್ವಿನಿಯವರ ಪರವೂ ಪ್ರಚಾರ ಮಾಡಲಾಗಿದೆ. ಅಶ್ವಿನಿಯವರು ಕನ್ನಡ ಪರ ಹೋರಾಟಗಾರ್ತಿ, ಅದರಲ್ಲೂ ಕರವೇ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿರೋದ್ರಿಂದ ಅವರ ಸಂಘಟನೆ ಗಟ್ಟಿಯಾಗಿ ಬೆಂಬಲಿಸಿದೆ. ಅವರಿಗೆ ಹೆಚ್ಚಿನ ಓಟ್ಗಳು ಬರಲೆಂದು ಪ್ರತಿಯೊಬ್ಬ ಕರವೇ ಕಾರ್ಯಕರ್ತರು ಜಾಗೃತಿ ಮಾಡಿದ್ದಾರೆ. ನಾವು ಯಾವ ಸ್ಪರ್ಧಿಯ ವಿರೋಧಿಗಳೂ ಅಲ್ಲ, ಅಲ್ಲಿರೋ ಎಲ್ಲರೂ ಕನ್ನಡಿಗರೇ. ಅಶ್ವಿನಿಯವರು ನಮ್ಮ ಸಂಘಟನೆಯಲ್ಲಿ ಇರೋದ್ರಿಂದ ನಾವು ಅವರಿಗೆ ಬೆಂಬಲಿಸ್ತೀವಿ ಅನ್ನೋದನ್ನ ಈ ಹಿಂದೆ ನಾರಾಯಣಗೌಡರು ಹೇಳಿದ್ರು. ಅಶ್ವಿನಿಯನ್ನು ಯಾಕೆ ಬೆಂಬಲಿಸ್ತಾ ಇದೆ ಕರವೇ? 20 ವರ್ಷ ಕನ್ನಡ, ಕರ್ನಾಟಕ, ಕನ್ನಡಿಗ ಅಂತ ಹೇಳಿ ಬೀದಿಗೆ ನಿಂತಂಥ ಹೆಣ್ಣುಮಗಳು, ಈ ನಾಡಿಗಾಗಿ ನುಡಿಗಾಗಿ ಹೋರಾಟ ಮಾಡಿದಂಥ ಹೆಣ್ಣುಮಗಳು, ಅದಕ್ಕಾಗಿ ಕೇಸು, ಅದಕ್ಕಾಗಿ ಕೋರ್ಟ್ ಕಟ್ಕಟ್ಟೆ ನಿಂತಂಥ ಹೆಣ್ಣುಮಗಳು ಅವಳೇ ಅಲ್ಲ. ಅಶ್ವಿನಿ ಅಷ್ಟೇ ಅಲ್ಲ, ಯಾರೋ ಒಬ್ಬ ಕನ್ನಡದ ಹೋರಾಟಗಾರ ಬಿಗ್ ಬಾಸ್ನಲ್ಲಿ ಇದ್ದರೆ ಅವ್ರನ್ನ ಬೆಂಬಲಿಸುವಂಥ ಕೆಲಸ ಕರವೇ ಮಾಡ್ತಾ ಇತ್ತು, ಹಿಂದೆನೂ ಮಾಡಿದೆ. ಅವರು ಹೋರಾಟಗಾರರು ಅಂತ, ನಾಡು ನುಡಿಗಾಗಿ ಹೋರಾಟ ಮಾಡಿದ್ದಾರೆ ಅಂತ ಅಷ್ಟೇ. ಅಲ್ಲಿ ಯಾವ ಜಾತಿ ಯಾವ ಧರ್ಮದ ಲೆಕ್ಕಾಚಾರವಲ್ಲ, ಆ ಲೆಕ್ಕಾಚಾರ ಕರವೇಗಿಲ್ಲ. ಕನ್ನಡ ಜಾತಿ, ಕನ್ನಡ ಧರ್ಮ, ಕನ್ನಡ ದೇವರು ಅಂತ ಹೇಳಿ ಯಾವ ಪಕ್ಷಿಗಳು, ಯಾವ ಸಂಘಟನೆಗಳು, ಯಾವ ಜನರು ಇಟ್ಕೊಂಡಿಲ್ಲ. ನಾವು ಇಟ್ಕೊಂಡಿದ್ವಿ ಅದನ್ನು, ಆ ಸಿದ್ಧಾಂತವನ್ನು ಇಟ್ಕೊಂಡೇ ಬದುಕ್ತೀವಿ. ಹೌದು, ಅಶ್ವಿನಿ ಗೌಡ ಪರವಾಗಿ ಓಟ್ ಮಾಡಿರುವ ಸಲುವಾಗಿ ಕರವೇ ಸಂಘಟನೆಯವರ ಬೆನ್ನಿಗೆ ನಿಂತಿದೆ. ಮನೆಯ ಮಗುವನ್ನ ಪೋಷಣೆ ಮಾಡಿದಂತೆ ಅಶ್ವಿನಿ ಗೌಡರನ್ನ ಗೆಲ್ಲಿಸಲು ಕರವೇ ಕಾರ್ಯಕರ್ತರು ತಾವೇ ಜವಾಬ್ದಾರಿ ತೆಗೆದುಕೊಂಡು ಓಟ್ ಮಾಡಿಸ್ತಿದ್ದು, ಎಲ್ಲರ ನಿರೀಕ್ಷೆಗೂ ಮೀರಿ ಓಟ್ಗಳು ಬಂದಿವೆ ಅಂತ ಹೇಳಲಾಗ್ತಿದೆ. ಕರವೇ ಪದ್ಮನಾಭನಗರದ ಅಧ್ಯಕ್ಷ ನಿತೀಶ್ ಮನುಗೌಡ ಮುನಿನಾಗಪ್ಪ ಅವರು ಪೋಸ್ಟ್ ಹಾಕಿಕೊಂಡಿದ್ದು, ಕರವೇಯಿಂದ 4.5 ಕೋಟಿಗೂ ಹೆಚ್ಚು ಓಟ್ ಮಾಡಲಾಗಿದೆ. ಅದು ವಿತ್ ಆನ್ ರೆಕಾರ್ಡ್ ವಿತ್ ಸ್ಕ್ರೀನ್ ಶಾಟ್ ಅಂತ ಪೋಸ್ಟ್ ಹಾಕಿದ್ದು ವೈರಲ್ ಆಗಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಶ್ವಿನಿ ಗೌಡರ ಪರ ಮತಗಳು ಬರಬಹುದು ಅನ್ನೋ ನಿರೀಕ್ಷೆಯೂ ದುಪ್ಪಟ್ಟಾಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.